ಅಧಿಕಾರ ಹಂಚಿಕೆ ಅನ್ನೋದು ನಡೀತಾ ಇದೆಯಲ್ಲ ಸರ್, ಅದಕ್ಕೆ ಸರ್ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ನಮಗೆ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ನಾವು ಬೇರೆ ಏನು ಮಾತಾಡಕ್ ಆಗುದಿಲ್ಲ, ನಮಗೆ ಎಲ್ಲರಿಗೂ ಮೇಲೆ ಹೈಕಮಾಂಡ್ ಅಲ್ಲ ಸರ್. ಕೆಲವು ಶಾಸಕರು 5 ವರ್ಷ ಸಿದ್ದರಾಮಯ್ಯ ಅಧಿಕಾರ ಪೂರೈಕೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಆಗ್ಬೇಕು ಅಂತ ಹೇಳ್ತಾರೆ. ನೋಡಿ, ನನ್ನ ಕೇಳಿದ ನನ್ನ ಅಭಿಪ್ರಾಯ ಹೇಳೋದಾದ್ರೆ, ಇವತ್ತು ಪ್ರೆಸಿಡೆಂಟ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ, ನಮ್ಮ ಮುಖ್ಯಮಂತ್ರಿ ನಮ್ಗೆ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾನು ಇನ್ನೊಬ್ಬ ಮುಖ್ಯಮಂತ್ರಿ ಹೆಸರು ನಾನೇ ಯಾಕೆ ಕೇಳಬೇಕು ಸರ್? ಇದು ಯಾರು ನಿಮ್ಮ ಟಿವಿಯಲ್ಲಿ ಹೇಳಿದಾರಪ್ಪ? ನಾನು ಹೇಳಿದ್ದೆ ನಿಮ್ಗೆ, ನಿಮ್ಮ ಟಿವಿಗೆ ಹೇಳಿದ್ರಪ್ಪ, ನಿಮ್ಮ ನ್ಯೂಸ್ ಅಲ್ಲಿ ಬಂದಿದೆ. ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ನಿಮ್ಗೆ ಹೇಳಿದ್ನ. ನೋಡ್ರಿ, ನಾವು ಡೆಲ್ಲಿಗೂ ಹೋಗಲ್ಲ, ನಾವು ಹೈಕಮಾಂಡ್ ಅಂತೂ ನೋಡಲ್ಲ. ನಮ್ಗೆ ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ಸ್ ಈಗಿನ ಮುಖ್ಯಮಂತ್ರಿಗಳು, ಈಗಿನ ಉಪಮುಖ್ಯಮಂತ್ರಿಗಳು, ಈಗಿನ ಸಚಿವ ಸಂಪುಟ, ನಮ್ಮ ಜಿಲ್ಲಾ ಮಂತ್ರಿಗಳು ಸಹಕಾರವನ್ನು ತಗೊಂಡು ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಮಾಡ್ಕೊತಾ ಇದೀವಿ. ಮಾಲೂರು ತಾಲೂಕಿಗೆ ಸುಮಾರು 2200 ಕೋಟಿ ಅನುದಾನ ಸಿಕ್ಕಿದೆ. ಕಾಣಿಸ್ತಾ ಇಲ್ವಲ್ಲ ಸರ್, 200 ಕೋಟಿ ಕೆಲಸ ಪ್ರಾರಂಭ ಆಗ್ತಾ ಇದೆಯಲ್ಲ. ಮುಖ್ಯಮಂತ್ರಿ ಬಂದು ಗುದ್ಲಿ ಪೂಜೆ ಮಾಡ್ತಾರೆ, ಇರಿ ಒಂದು ತಿಂಗಳು 1.5 ತಿಂಗಳು ಇರಿ, ಗೊತ್ತಾಗ್ತದೆ. ನಮ್ಗೆ ಇನ್ನೇನ್ ಬೇಕು? ಮಂತ್ರಿಗಿರೆಲ್ಲ ಬೇಕಾರದು. ನಮ್ಮ ಕ್ಷೇತ್ರದ ಜನ ನಂಬಿಕೆ ಇಟ್ಕೊಂಡವ್ರಲ್ಲ, ನಮ್ಗೆ ಅವಕಾಶ ಮಾಡ್ಕೊಟ್ಟವ್ರಲ್ಲ, ಆ ನಂಬಿಕೆ ಉಳಿಸ್ಕೊಳ್ಳುವಂತ ಕೆಲಸ ಮಾಡಿದ್ರೆ ಸಾಕು. ಮಂತ್ರಿಗಿರಿ ಬಿಡ್ರಿ. ಇದು